ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು. ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ. ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದವೇ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಸೊ ಮ್ಯಾಪ್ ನೋಡಿದ್ರೆ ಈ ಕಡೆ ತೋರಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ಬೆಳಗ್ಗೆ 5 ಗಂಟೆವರೆಗೂ 2 ವೀಲರ್ಸ್ಗಳಿಗೆ ಎಂಟ್ರಿ ಇಲ್ಲ ನೈಸ್ ರೋಡಲ್ಲಿ. ಸೊ ಏನು ಮಾಡೋದು. ಸೊ ಚಂದನ್ ಕೂಡ ಬಂದಿದ್ದಾನೆ. ಸೊ ಇವಾಗ ಇಲ್ಲಿಂದ ನಾಗರಬಾವಿಯಿಂದ ಆ ಕಡೆ ಮೈಸೂರು ರೋಡ್ ಕನೆಕ್ಟ್ ಆಗೋಣ ಅಂತ. ಏನಂತಂದರೆ ನಮ್ಗೆ ಈ ಕಡೆ ಇರೋರಿಗೆ ಇದು ಬೆಸ್ಟ್ ಆ್ಯಕ್ಚುಲಿ ನೈಸ್ ರೋಡು. ಬಟ್ ಇದು ಇನ್ನೂ ಹತ್ತತ್ರ 1.5 ಅವರ್ ಕಾಯಬೇಕಾಗುತ್ತೆ. 2 ಅವರಲ್ಲಿ ನಾವು ಮೈಸೂರಿಗೆ ಹೋಗ್ಬಿಡ್ತೀವಿ. ಸೊ ಇವಾಗ ಆ ಕಡೆ ಹೋಗೋಣ ಅಂತ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ಸತಿ ನಾವು ಬಂದು ಊಟಿ ಕಡೆ ಹೊರಟಿದ್ದೀವಿ. ಈ ಸತಿ ಕಂಪ್ಲೀಟ್ ಬೇರೆ ಥರ, ಯಾವುದೇ ಥರ ಹೋಮ್ ಸ್ಟೇ ಏನೂ ಮಾಡಿಲ್ಲ. ಸ್ಟೇ ಆಗೋದಕ್ಕೋಸ್ಕರ ಫುಲ್ ಕ್ಯಾಂಪಿಂಗ್ ಸೆಟಪ್ಪು. ಕ್ಯಾಂಪಿಂಗ್ ಮಾಡೋಣ ಅಂತ ಒಂದು ಕ್ಯಾಂಪಿಂಗ್ ರೈಡ್ ಥರ ಕನ್ಸಿಡರ್ ಮಾಡ್ಬೋದು ಇದನ್ನು. ನಾವೇನೇ ಕುಕ್ ಮಾಡಿಕೊಂಡು ಎಲ್ಲ ನಾವು ಒಂದು ಕಡೆ ಕ್ಯಾಂಪ್ ಹಾಕ್ಕೊಂಡು ಇರೋಣ ಅಂತ ಇದ್ದೀವಿ. ಸೊ ಸಖತ್ ಮಜಾ ಇರುತ್ತೆ. ಸೊ ಅಲ್ಲಿ ಇವಾಗ ನೈಸ್ ರೋಡಲ್ಲಿ ಬಿಡಲಿಲ್ಲ ಆ್ಯಕ್ಚುಲಿ. ಟೈಮ್ ಬಂದು 3:30 ಆಗಿದೆ. ಸೊ ಇನ್ನು 1.5 ಅವರ್ ಕಾಯಬೇಕಾಗಿತ್ತು ನಾವು. ಅದಕ್ಕೋಸ್ಕರ ಅಂತ ಇವಾಗ ನಾವು ಬೇರೆ ರೂಟ್ನ ತೊಗೊಂಡಿದ್ದೀವಿ. ಇಲ್ಲಿಂದ ಗೊರಗುಂಟೆಪಾಳ್ಯ ಹೋಗಿ ಗೊರಗುಂಟೆಪಾಳ್ಯದಿಂದ ರಾಜ್ಕುಮಾರ್ ಸಮಾಧಿ ರೋಡ್ ಹಸಿ ಮೈಸೂರು ರೋಡ್ ಕನೆಕ್ಟ್ ಆಗೋಣ ಅಂತ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಮಗೆ ಈ ಸೈಡ್ ನೆಲಮಂಗಲ ಸೈಡ್ ಇರೋರಿಗೆ ನೈಸ್ ರೋಡ್ ಆ್ಯಕ್ಚುಲಿ ಈಸಿ ಇತ್ತು ಹೋಗೋದಕ್ಕೆ. ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನೈಟ್ ಹೊತ್ತಲ್ಲೂ ಸ್ಲೋ ಮೂವಿಂಗ್ ವೆಹಿಕಲ್ಸ್, ಟ್ರಾಫಿಕ್. ನೈಸ್ ರೋಡಲ್ಲಿ ಏನಾದರೂ ಅಲೋ ಮಾಡಿಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮುಂಚೆನೇ ಇಲ್ಲಿರ್ತಾಯಿದ್ವಿ. ಇವಾಗ ಫುಲ್ಲು ಸಿಟಿ ರೌಂಡ್ ಹಾಕೊಂಡ್ಬಂದಂಗೆ ಆಯಿತು. ಟೈಮ್ ಬಂದು ಇನ್ನೇನು 4 ಗಂಟೆ ಆಗ್ತಾ ಬಂತು. ಕಮ್ಮಿ ಎಲ್ಲ ಅಂದರೂ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ದೀವಿ. ಅರ್ಧ ಗಂಟೆನೂ ತೊಗೊಂಡಿಲ್ಲ, ಒಂದು 25 ನಿಮಿಷ. ನೈಸ್ ರೋಡಿಂದ ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿ ನಾಗರಬಾವಿಯಿಂದ ಡೈರೆಕ್ಟ್ ಇವಾಗ ಈ ಕಡೆ ಎಕ್ಸ್ಪ್ರೆಸ್ ವೇಯಲ್ಲಿ 2 ವೀಲರ್ಸು ಬಿಟ್ಬಿಟ್ಟಿದ್ರೆ ಆರಾಮಾಗಿರೋದು. ಒಂದು 80 ಸ್ಪೀಡ್ ಲಿಮಿಟ್ ಇಟ್ಬಿಟ್ಟು ಅಲೋ ಮಾಡಲ್ಲ ಅಲ್ಲಿ. ಇವಾಗ ಈ ಥರ ರೋಡಲ್ಲಿ ಹೋಗಬೇಕು. ಯಪ್ಪ ಸ್ವಾಮಿ, ರೋಡಂತೂ ವರ್ಸ್ಟ್ ಆಗಿದೆ. ಅದು ಎಷ್ಟು ಟಮ್ಸ್ಗಳು ಎಗ್ರಿಸ್ಕೊಂಡ್ಬಂದು ಆಗಲಿಂದ ಗೊತ್ತಿಲ್ಲ. ವೆಲ್ಕಮ್ ಟು ಬೆಂಗಳೂರು ಮೈಸೂರು ಹೈವೇ. ಡಿಸ್ಕ್ ಯಾಕೋ ಸಿಕ್ಕಾಪಡೆ ಸೌಂಡ್ ಬರ್ತಾಯಿತ್ತು. ಹಾಂ ಲೇ, ಮುಂದೆಗಡೆ ಡಿಸ್ಕ್ ಅಷ್ಟೊಂದು ಹೀಟ್ ಆಗಿಲ್ಲ, ಹಿಂದೆಗಡೆ ಸಿಕ್ಕಾಪಟ್ಟೆ ಹೀಟ್ ಆಗ್ತೈತೆ. ಅಯ್ಯೋ, ಡಬಲ್ ಮೀನಿಂಗು ಸರ್. ನೆನ್ನೆ ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡಿಸ್ದೆ, ಚೆನ್ನಾಗಿದೆ ಅಂತ ಹೇಳ್ದ. ಸೊ ಒಂದು ಶಾರ್ಟ್ ಟೀ ಬ್ರೇಕು. ಸೊ ಟೀ ಬದಲು ನಾಷ್ಟಾನೇ ಮಾಡ್ಕೊಬಿಡ್ತೀವಿ ಇಲ್ಲಿ ಇವಾಗ. ಸೊ ಇಡ್ಲಿ ಮತ್ತು ಸಾಗು ಚಟ್ನಿ ರೆಡಿ ಇದೆಯಂತೆ. 10 ನಿಮಿಷ ಇಡ್ಲಿ ಸಾಗು ಚಟ್ನಿ. 10 ನಿಮಿಷ ಅಣ್ಣ. ಮೈಸೂರು ಮುಂದೆ ಹೋಗ್ಬಿಟ್ಟು ಬಲಗಡೆ. ಹಾಂ ಸರಿ ತಾತ, ಥ್ಯಾಂಕ್ ಯು. ತಾತ ಬೆಳಗ್ಗೆನೆ ಪೀಸಾಗಿ ಬೀಡಿ ಹೊಡ್ಕೊಂಡು ಹೋಯ್ತಾ ಅವ್ರೆ. ಆ್ಯಕ್ಚುಲಿ ಅಲ್ಲಿ ಡೈವರ್ಷನ್ ಇತ್ತು ಸರ್ವಿಸ್ ರೋಡಿಂದ. ಇಲ್ಲಿ ರೋಡ್ ನೋಡಿದ್ರೆ ಫುಲ್ ಈ ಥರ ಇದೆ, ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ.
ಯಾವುದೋ ಕೆರೆ ಬೇರೆ ಇದೆ ಇಲ್ಲಿ, ಸಖತ್ತಾಗಿದೆ ಗುರು. ಏನಿದು ಸೌಂಡು ಅಪ್ಪ, ಒಂದೊಂದಲ್ಲ ಗುರು ನನ್ನ ಗಾಡಿದು. ರೈಟ್ ಇಲ್ಲಿ ಶುಭೋದಯ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸೊ ಆಲ್ಮೋಸ್ಟ್ ನಿಯರ್ ಮೈಸೂರು ಹತ್ರ ಇದ್ದೀವಿ. ಬೆಳಗ್ಗೆ ವೈಬ್ಸ್ ನೋಡ್ಬೋದು, ಫುಲ್ಲು ಫಾಗ್ ಅಂದರೆ ಫಾಗು. ಅಲ್ಲಿ ಗುಡ್ಡಗಳ ಮೇಲೆಲ್ಲ ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ಮೇಲ್ಗಡೆ ಯಾವುದೋ ದೇವಸ್ಥಾನ ಇದೆ ಅನಿಸುತ್ತೆ, ಅಲ್ಲಿ ಲೈಟ್ ಹಾಕಿದ್ದಾರೆ, ಸಕ್ಕತ್ತಾಗಿ ಕಾಣ್ತಿದೆ ಮಾತ್ರ. ಆ್ಯಕ್ಚುಲಿ ಇದನ್ನು ನಾನು ಕೆಲವೊಂದೊಂದು ವಿಡಿಯೋಸಲ್ಲಿ ನೋಡಿದ್ದೆ. ಇದು ಯಾವುದೋ ಒಂದು ಪ್ಲೇಸ್, ಇದು ನನಗೆ ಆ ಪ್ಲೇಸ್ ಹೆಸರು ಜ್ಞಾಪಕ ಬರ್ತಾಯಿಲ್ಲ. ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗುರು. ಬೆಳಗ್ಗೆ ಫುಲ್ಲು ಫಾಗ್ ಅಂದರೆ ಫಾಗು. ಆಗ್ಲಿಂದ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನೇನು ಮೈಸೂರಿಗೆ ಒಂದು 15 ಕಿಲೋಮೀಟ್ರು ಅಷ್ಟೇ ಹಿಂದೆ ಇದ್ದೀವಿ. ಇನ್ನೊಂದು ಹಬ್ಬ ಅಂದರೆ ಇನ್ನೊಂದು 20 ನಿಮಿಷ. ಸೊ ಕಾವೇರಿ ನದಿ ಹೇಗೆ ಕಾಣಿಸುತ್ತೆ ನೋಡಿ ಬೆಳಗ್ಗೆ. ಸಖತ್ತಾಗಿ ನೀರಿದೆ ಗುರು. ಈ ಕಡೆ ಹೋದರೆ ನಿಮಿಷಾಂಬ ದೇವಸ್ಥಾನ, ಈ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ. ಇನ್ನೇನು ಆಲ್ಮೋಸ್ಟ್ ಬೆಳಗ್ಗೆ ಆಗೇ ಹೋಯ್ತು. ಅಲ್ಲೇ ಅಲ್ಲ ನಿಮಿಷಾಂಬ ದೇವಸ್ಥಾನ ಸಂಗಮ. ಅಯ್ಯೋ ಆಫ್ ಮಾಡೋ ಮರ್ತುಬಿಟ್ಟೆ. ಸೊ ಇಲ್ಲಿ ಕಾಣಿಸ್ತಾ ಇರೋದೇ ಪಯಣ ಕಾರ್ ಮ್ಯೂಸಿಯಂ. ಸೊ 1 ಮಂತ್ ಬ್ಯಾಕ್ ಏನೋ ಹೋಗಿದ್ದೆ, ಚೆನ್ನಾಗಿದೆ ಗುರು. ಫುಲ್ಲು ವಿಂಟೇಜ್ ಕಾರ್ಸ್ನ ನೋಡ್ಬೋದು ನೋಡಿ. ಅದೇನೆ ಪಯಣ ಕಾರ್ ಮ್ಯೂಸಿಯಂ. ಮೈಸೂರು ಕಡೆ ಬರೋಂಗಿದ್ರೆ ವಿಸಿಟ್ ಮಾಡ್ಬೋದು. ಸೊ ಚಾಮುಂಡಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆ, ಫುಲ್ಲು ಫಾಗಲ್ಲಿ ಕವರ್ ಆಗಿದೆ ನೋಡಿ. ಫುಲ್ಲು ಫಾಗಲ್ಲಿ ಕವರ್ ಆಗಿದೆ. ನೋಡೋಕ್ಕೆ ಒಂದು ಹಬ್ಬ ಗುರು ಚಾಮುಂಡಿ ಬೆಟ್ಟನ. ಸೊ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತಾ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ. ಊಟಿಗೆ ಇನ್ನೂ ಇಲ್ಲಿಂದ 130 ಕಿಲೋಮೀಟ್ರ್ ಇದೆ. ಸೊ ಫಸ್ಟ್ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಬೇಕು ರೈಡ್ನ. ಅಲ್ಲಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದಾಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾವು, ಬ್ರೇಕ್ಫಾಸ್ಟ್ ರೆಡಿ ಇರಲಿಲ್ಲ ಅಂತ. ಸೊ ಮನೆಯಿಂದ ಆಲ್ಮೋಸ್ಟು ಒಂದು 170 ಕಿಲೋಮೀಟರ್ಸ್ ಹತ್ತಿರ ಬಂದಿದ್ದೀವಿ. ಸೊ ನೋಡಿ, ಇದು ಕಪಿಲಾ ನದಿ. ಇದು ಹೀಗೆ ಹರ್ಕೊಂಡು ನಂಜನಗೂಡು ದೇವಸ್ಥಾನದ ಹತ್ರ ಹೋಗುತ್ತೆ. ಸೊ ನಂಜನಗೂಡು ಬಂದು ನಮ್ಮ ಮನೆ ದೇವರು. ಆಲ್ಮೋಸ್ಟ್ ನಂಜನಗೂಡು ಹತ್ರನೇ ಇದ್ದೀವಿ. ಸೊ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸ್ವಾಗತ. ಸುಸ್ವಾಗತ ಗುಂಡ್ಲುಪೇಟೆ. ಸೊ ಫೈನಲಿ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ಟೈಮ್ ಬಂದು 7:45 ಆಗಿದೆ. ಸೊ ಇಲ್ಲಿಂದ ಬಂಡೀಪುರ ಫಾರೆಸ್ಟು ಇನ್ನೊಂದು ಅಪ್ರಾಕ್ಸಿಮೇಟ್ಲಿ ಒಂದು 30 ಕಿಲೋಮೀಟರ್ಸ್ ಇರಬೇಕೇನೋ, ಗೊತ್ತಿಲ್ಲ. ಸೊ ಬಂಡೀಪುರ ಫಾರೆಸ್ಟಲ್ಲಿ ಆ್ಯನಿಮಲ್ ಸೈಟಿಂಗ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅದೃಷ್ಟಕ್ಕೆ ಹುಲಿ ಕಾಣಿಸಿದ್ರೆ ತುಂಬ ಖುಷಿ, ಇಲ್ಲ ಅಂತಂದರೆ ಯಾವುದನ್ನ ಚಿರತೆ ಪರತೆ ಕಾಣಿಸಿದ್ರೆ ಅಥವಾ ಗಜರಾಜ ಕಾಣಿಸ್ಕೊಂಡ್ರು ಓಕೆ. ಏನು ಸೀನಿಕ್ ರೂಟ್ಸ್ ನೋಡಿ ಸ್ನೇಹಿತರೆ. ಅಲ್ಲಿ ಫುಲ್ಲು ಜಿಂಕೆಗಳು. ಎಂಥ ಒಂದು ರೂಟ್ ಅಂದರೆ ಇದು, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸಖತ್ತಾಗಿದೆ. ಮಾನ್ಸೂನಲ್ಲಿ ಬಂದ್ರಂತೂ ಇನ್ನೂ ಸ್ವರ್ಗ ಗುರು, ಮಳೆ ಬರ್ತಿದ್ರೆ. ಬಟ್ ಇವಾಗಲೂ ಸಖತ್ತಾಗಿದೆ. ಮಾನ್ಸೂನ್ ನಿಂತೋಗಿರೋದ್ರಿಂದ ಫಾರೆಸ್ಟ್ ಫುಲ್ಲು ಗ್ರೀನಾಗಿದೆ. ಸುತ್ತಮುತ್ತ ಕಾಡು, ಮಧ್ಯ ರೋಡು, ನಮ್ಮ ಬೈಕು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಬರೀ ಜಿಂಕೆಗಳೇ ಇದಾವೆ ಗುರು ಜಾಸ್ತಿ.